ಹಲೋ ಗೆಳೆಯರಿ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀರು ಕಲುಷಿತಗೊಳ್ಳಲು ಕಾರಣಗಳು ನೋಡ್ತೋಣ. ಓಕೆನಾ, ರೈಟ್? ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನಿಮ್ಗೆ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಒಂದು ಪ್ರಬಂಧ, ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕೌನ್ಸಿಲಿಂಗ್ ಕೌಂಟ್ ಮಾಡಿ ಆ ರೀತಿಯ ಪತ್ರ ಲೇಖನ ಮತ್ತು ಪ್ರಬಂಧ ಬರಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಓಕೆ, ಒಂದೊಂದು ಕಾರಣ ನೋಡ್ತೋಣ. ಮೊದಲನೇದು ಅರಣ್ಯ ನಾಶ ಆಗೋದ್ರ ಮೂಲಕ ನೀರು ದಿನೇ ದಿನೇ ಕಲುಷಿತಗೊಳ್ತಾ ಇದೆ. ಓಕೆನಾ. ಎರಡನೇ ಪಾಯಿಂಟ್, ಗಣಿಗಾರಿಕೆ. ನಾವು ದಿನೇ ದಿನೇ ಗಣಿಗಾರಿಕೆ ಮಾಡೋದಂಗೆಲ್ಲ ನೀರು ಏನಾಗ್ತಾ ಇದೆ, ಕಲುಷಿತಗೊಳ್ತಾ ಇದೆ. ಇದು ಒಂದು ಕಾರಣ. ಮೂರನೇದು ನಗರೀಕರಣ. ಓಕೆನಾ, ದಿನೇ ದಿನೇ ನಗರೀಕರಣ ಆಗ್ತದೆ, ಸಿಟಿಗಳು ಬೆಳೀತಾ ಇವೆ. ಆಗ ಮಾಡಿದಾಗೆಲ್ಲ ಕೂಡ ನೀರು ಕಲುಷಿತಗೊಳ್ತಾ ಇದೆ. ನಾಲ್ಕನೇ ಪಾಯಿಂಟ್ ನೋಡಿ, ಹಡಗುಗಳಿಂದ ತೈಲ ಸೋರಿಕೆ. ಹಡಗುಗಳಲ್ಲಿ ಏನಾದ್ರು ತೈಲ ಸೋರಿಕೆ ಆಯ್ತು, ಲೀಕ್ ಆಯ್ತು ಅಂತ ತಿಳ್ಕೊರಿ, ಆ ನೀರೆಲ್ಲವೂ ಏನಾಗ್ತದೆ ಅಂದ್ರೆ ಕಲುಷಿತಗೊಳ್ಳುತ್ತದೆ. ಜಲಚರ ಜೀವಿಗಳೆಲ್ಲವೂ ಸತ್ತು ಹೋಗ್ತವೆ. ಹೌದಾ? ಹಡಗುಗಳಿಂದ ತೈಲ ಸೋರಿಕೆ ಇದು ಒಂದು ಕಾರಣ ನೀರು ಕಲುಷಿತ ಆಗಲಿಕ್ಕೆ. ಐದನೇ ಪಾಯಿಂಟ್, ನದಿಗಳಿಗೆ ಕಸ ಎಸೆಯುವುದು. ನದಿಗಳಿಗೆ ಕಸ ಎಸ್ತಕ್ಕಂಥದ್ದು. ನಾವು ಕುಡಿಯೋ ನೀರು ನದಿಗಳಿಂದನೇ ನಾವು ನೀರು ಪಡಿತಕ್ಕಂಥದ್ದು. ಅದರಲ್ಲೇ ನಾವು ಕಸ ಎಲ್ಲ ಹಾಕಿದ್ವು ಅಂತಂದ್ರೆ ಏನಾಗುತ್ತೆ, ನೀರು ಕಲುಷಿತಗೊಳ್ಳುತ್ತದೆ. ಇದು ಒಂದು ಕಾರಣ ಆಗ್ತದೆ. ಓಕೆ. ಆರನೇ ಪಾಯಿಂಟ್, ಜಾಗತಿಕ ತಾಪಮಾನ ಏರಿಕೆ. ಇದು ಒಂದು ಕಾರಣ ನೀರು ಕಲುಷಿತಗೊಳ್ಳಲಿಕ್ಕೆ, ಜಾಗತಿಕ ತಾಪಮಾನದ ಏರಿಕೆ. ಏಳನೇ ಪಾಯಿಂಟ್ ನೋಡಿ, ಹವಾಮಾನ ಬದಲಾವಣೆ. ದಿನೇ ದಿನೇ ಹವಾಮಾನ ಬದಲಾವಣೆ ಆದಂಗೆಲ್ಲ ಆಗುತ್ತೆ ಅಂದ್ರೆ ನೀರು ಕಲುಷಿತಗೊಳ್ತಾ ಹೋಗುತ್ತೆ. ಹವಾಮಾನ ಬದಲಾವಣೆ. ಎಂಟನೇ ಪಾಯಿಂಟ್, ಅತಿಯಾದ ಪ್ಲಾಸ್ಟಿಕ್ ಬಳಕೆ. ನಾವು ಅತಿಯಾಗಿ ಪ್ಲಾಸ್ಟಿಕ್ ಬಳಕೆ ಮಾಡಿ ಅಂತ ತಿಳ್ಕೊರಿ, ನೀರು ಕೂಡ ಕಲುಷಿತಗೊಳ್ಳುತ್ತದೆ. ಓಕೆನಾ, ಅತಿಯಾದ ಪ್ಲಾಸ್ಟಿಕ್ ಬಳಕೆ. ಒಂಬತ್ತನೇ ಪಾಯಿಂಟ್, ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ಕಾರ್ಖಾನೆಗಳು. ನೋಡಿ, ಕಾರ್ಖಾನೆಗಳನ್ನ ಫ್ಯಾಕ್ಟರಿ ಏನ್ ಮಾಡ್ತಾರೆ, ಅಲ್ಲಿ ಅವಶ್ಯಕತೆ ಇಲ್ತಕ್ಕಂಥದ್ದೆಲ್ಲವೂ ಕೂಡ ರಾಸಾಯನಿಕ ಪದಾರ್ಥಗಳನ್ನ ಕೊನೆಗೆ ನೀರಲ್ಲಿ ಬಿಡುತ್ತದೆ. ನೀರಲ್ಲಿ ಬಿಟ್ಟಾಗ್ತದೆ, ನೀರು ಕಲುಷಿತಗೊಳ್ಳುತ್ತದೆ, ವಿಷಕಾರಿ ಆಗ್ತದೆ. ಬಳಸಲಿಕ್ಕೂ ಬರೋದಿಲ್ಲ, ಸ್ನಾನ ಮಾಡೋಕ್ಕೂ ಬರೋದಿಲ್ಲ, ಹಂಗಾಗ್ತದೆ. ಓಕೆನಾ. ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ಕಾರ್ಖಾನೆಗಳು. ಓಕೆ. 10ನೇ ಪಾಯಿಂಟ್ ನೋಡಿ, ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು. ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು. ಓಕೆನಾ. ಸಾಮಾಜಿಕವಾಗಿ ಧಾರ್ಮಿಕ ಆಚರಣೆ ಇದ್ದಾಗ ನೀರೇನಾಗ್ತದೆ ಅಂದ್ರೆ ಗಂಗೆ ಒಳಗ ಹೂಗಳು ಬಿಡ್ತಕ್ಕಂಥದ್ದು ಎಲ್ಲ ಹಂಗ್ ಮಾಡಿದ್ರೆ ಕಲುಷಿತ ಆಗ್ತದೆ. ಓಕೆನಾ. 11ನೇ ನೋಡಿ, ಕೃಷಿಯಲ್ಲಿ ಕೀಟನಾಶಕಗಳ ಅತಿಯಾದ ಬಳಕೆ. ನೋಡಿ, ಕೃಷಿಯಲ್ಲಿ ನಾವು ಕೀಟನಾಶಕಗಳು ಹೊಡಿತೀವಿ, ಅತಿಯಾದ ಬಳಕೆ ಮಾಡೋದ್ರಿಂದ ಆ ವಿಷಕಾರಿ ಇರ್ತಕ್ಕಂಥ ರಾಸಾಯನಿಕ ವಸ್ತು ಏನಾಗ್ತದೆ, ನೀರಲ್ಲಿ ಸೇರ್ತದೆ, ನೀರು ಕಲುಷಿತಗೊಳ್ಳುತ್ತದೆ ಮತ್ತು ಜಲಚರ ಜೀವಿಗಳು ಹೋಗ್ತವೆ, ಸತ್ತು ಹೋಗ್ಬಿಡ್ತವೆ. ಹೌದಾ? ಮತ್ತೊಮ್ಮೆ ಕೃಷಿಯಲ್ಲಿ ಕೀಟನಾಶಕಗಳ ಅತಿಯಾದ ಬಳಕೆ. ಹಾಗಾದ್ರೆ ಗೆಳೆಯರೆ, ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡೋದು ನಿಮ್ಗೆ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.